ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಪ್ರಥಮ ರೂಪನಾತ್ಮಕ FA1 ಮೂಲ್ಯಾಂಕನ ಜುಲೈ 2026-27. ಸೊ 6ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈ ಪ್ರಶ್ನೆ ಪತ್ರಿಕೆಯನ್ನು ನಾವು LBA ಆಧರಿಸಿ ರಚನೆಯನ್ನು ಮಾಡಿದ್ದೀವಿ. ಸೊ ಈ ವರ್ಷ ಇರತಕ್ಕಂಥದ್ದು ಸಮಗ್ರ ಪ್ರಗತಿ ಪತ್ರದಲ್ಲಿ ಏನಿದೆ ಅಂತಂದರೆ FA1 ಒಂದು ವೇಟೇಜ್ ಬಂದುಬಿಟ್ಟು 15% ಇದೆ. ಸೊ 15 ಅಂಕಗಳ ಒಂದು ಪರೀಕ್ಷೆಯನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ನಡೆಸಲಿಕ್ಕೆ ಪ್ರಶ್ನೆ ಪತ್ರಿಕೆಯನ್ನು ರೆಡಿಯನ್ನು ಮಾಡಿದ್ದೀವಿ. ಇದೇ ಥರ ಎಲ್ಲ ವಿಷಯಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಸೊ ಪ್ರಶ್ನೆ ಪತ್ರಿಕೆಗಳು ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇವುಗಳನ್ನು ಬೈ ಮಾಡ್ಬೋದು. ಫ್ರೀಯಾಗಿ ಕ್ವಶನ್ ಪೇಪರ್ಸ್ಗಳನ್ನು ಅವೈಲೇಬಲ್ ಮಾಡೋದಿಲ್ಲ. ಎಸ್, ಪ್ರಶ್ನೆ ಪತ್ರಿಕೆ ನೀಲನಕ್ಷೆ. ಸೊ ಒಟ್ಟಾರೆ ಘಟಕಗಳ ಆಯ್ಕೆ ಎಷ್ಟಿದೆ ಅಂದರೆ ಜೂನಲ್ಲಿ 10% ಮುಗಿಬೇಕು, ಜುಲೈದಲ್ಲಿ 15% ಮುಗಿಬೇಕು. ಸೊ ಟೋಟಲಿ ಎಷ್ಟಿದೆ ಅಂತಂದರೆ 25% ಇದೆ. ಸೊ 25% ಅಂದರೆ 5.25 ಆಗ್ತದೆ. ಅದರಲ್ಲಿ 5 ಪಾಠ ತೊಗೊಂಡಿವಿ. ಸೊ ಮೊದಲ ಗದ್ಯ ದೊಡ್ಡವರ ದಾರಿ, ಎರಡನೇ ಗದ್ಯ ಗಂಧರ್ವ ಸೇನೆ, ಮೊದಲ ಪದ್ಯ ಬೇಸಿಗೆ, ಎರಡನೇ ಪದ್ಯ ಮಂಗಳ ಗ್ರಹದಲ್ಲಿ ಪುಟ್ಟಿ, ಮೊದಲ ಪೂರಕ ಪಾಠ ನಾಟ್ಯಕಲಾ ದುರಂದರ ಮೊಹಮ್ಮದ್ ಪೀರ. ಓಕೆನಾ, ಅಂಕಗಳಿದ್ದಾವೆ. ಸೊ ದೊಡ್ಡವರ ದಾರಿಗೆ 4 ಅಂಕ 2 ಪ್ರಶ್ನೆ, ಗಂಧರ್ವ ಸೇನಾ 4 ಅಂಕ 3 ಪ್ರಶ್ನೆ, ಬೇಸಿಗೆ 3 ಅಂಕ 2 ಪ್ರಶ್ನೆ, ಮಂಗಳ ಗ್ರಹದಲ್ಲಿ ಪುಟ್ಟಿ 3 ಅಂಕ 2 ಪ್ರಶ್ನೆ, ನಾಟ್ಯಕಲಾ ದುರಂದರ ಮೊಹಮ್ಮದ್ ಪೀರ 1 ಅಂಕ 1 ಪ್ರಶ್ನೆ. ಒಟ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಇರ್ತಕ್ಕಂಥ ಅಂಕಗಳು 15. ಒಟ್ಟು ಪ್ರಶ್ನೆಗಳಿರ್ತಕ್ಕಂಥ ಸಂಖ್ಯೆ 10 ಪ್ರಶ್ನೆಗಳನ್ನ ಏನು ಮಾಡಿದ್ದೀವಿ ಅಂದರೆ ಬಳಕೆಯನ್ನು ಮಾಡಿದ್ದೀವಿ. ಉದ್ದಿಷ್ಟವಾರು ಅಂಕ ಹಂಚಿಕೆಗಳಲ್ಲಿ ನೋಡೋದಾದರೆ ಜ್ಞಾನಕ್ಕೆ 6 ಅಂಕ, ತಿಳುವಳಿಕೆ 6, ಅಭಿವ್ಯಕ್ತಿಗೆ 3, ಒಟ್ಟು 15 ಅಂಕಗಳ ಒಂದು ವೇಟೇಜ್ ಇದೆ. ಇನ್ನು ಪ್ರಶ್ನೆಗಳ ವಿಧ ನೋಡೋದಾದರೆ ವಸ್ತುನಿಷ್ಠ, ಇಟ್ ಮೀನ್ಸ್ 1 ಅಂಕದ ಏನು ಮಾಡಿದ್ದೀವಿ ಅಂದರೆ 6 ಬಳಕೆ ಮಾಡಿದ್ದೀವಿ. ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ, ಕಿರು ಉತ್ತರಗಳ 6 ಅಂಕ ಇದ್ದಾವೆ, ದೀರ್ಘ ಉತ್ತರ 3 ಅಂಕ ಇದ್ದಾವೆ. ಸೊ ಒಟ್ಟು ಇಲ್ಲಿರ್ತಕ್ಕಂಥದ್ದು 15 ಅಂಕ. ಓಕೆನಾ. ಇನ್ನು ಕ್ಲಿಷ್ಟತೆ ಮಟ್ಟದಲ್ಲಿ ಸರಳ 6 ಅಂಕ, ಸಾಧಾರಣ 6 ಅಂಕ, ಕಠಿಣ 3, ಒಟ್ಟು 15 ಅಂಕ. ಪಾಠಗಳ ವಿಧ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಗದ್ಯದಿಂದ 5 ಪ್ರಶ್ನೆ 8 ಅಂಕ, ಪದ್ಯದಿಂದ 4 ಪ್ರಶ್ನೆ 6 ಅಂಕ, ಪೂರಕ ಪಾಠದಿಂದ 1 ಪ್ರಶ್ನೆ 1 ಅಂಕ, ಒಟ್ಟು ಪ್ರಶ್ನೆಗಳು 10, ಒಟ್ಟು ಅಂಕಗಳು 15 ಇದ್ದಾವೆ. ಓಕೆ. ಸೊ ಪಾಠವಾರು ಸಂಕ್ಷಿಪ್ತ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ದೊಡ್ಡವರ ದಾರಿ ಅಂತಕ್ಕಂಥ ಪಾಠಕ್ಕೆ 1 ಅಂಕದ 1, 3 ಅಂಕದ 1, 2 ಪ್ರಶ್ನೆ 4 ಅಂಕ, ಗಂಧರ್ವ ಸೇನದಿಂದ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ, ಬೇಸಿಗೆದಿಂದ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ, ಮಂಗಳ ಗ್ರಹದಲ್ಲಿ ಪುಟ್ಟಿ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ, ನಾಟ್ಯಕಲಾ ದುರಂದರ ಮೊಹಮ್ಮದ್ ಪೀರ್ ಇಂದ 1 ಅಂಕದ 1 ಪ್ರಶ್ನೆ 1 ಅಂಕ. ಒಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿರೋದು 1 ಅಂಕದ 6, 2 ಅಂಕದ 3, 3 ಅಂಕದ 1, ಒಟ್ಟು ಪ್ರಶ್ನೆಗಳು 10, ಒಟ್ಟು ಅಂಕಗಳು 15. ಇಲ್ಲಿ ನಾನು ಪ್ರಶ್ನೆ ಪತ್ರಿಕೆಯನ್ನು ಡೈರೆಕ್ಟಾಗಿ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಕೀ ಉತ್ತರಗಳನ್ನೇ ನಾನು ಏನು ಮಾಡ್ತೀನಿ ನಿಮಗೆ ತೋರಿಸ್ತೀನಿ. ಎಸ್, ಪ್ರಥಮ ರೂಪನಾತ್ಮಕ FA1 ಮೌಲ್ಯಾಂಕನ ಜುಲೈ 2026 ಮಾದರಿ ಉತ್ತರಗಳು. ತರಗತಿ 6, ವಿಷಯ ಪ್ರಥಮ ಭಾಷೆ ಕನ್ನಡ, ಸಮಯ 40 ನಿಮಿಷ, ಅಂಕಗಳು 15. ಮುಖ್ಯ ಪ್ರಶ್ನೆ 1, ಸರಿಯಾದ ಆಯ್ಕೆಯನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರಿಬೇಕು. 2 ಅಂಕ. ಸೊ 2 ಪ್ರಶ್ನೆ, ತಲಾ 1ಕ್ಕೆ 1 ಪ್ರಶ್ನೆ. ಗಂಧರ್ವ ಸೇನಾ ಡ್ಯಾಶ್ ಹೆಸರು: A ಕುದುರೆ, B ಸಿಂಹ, C ಕತ್ತೆ, D ಆನೆ. ಸರಿಯಾದ ಉತ್ತರ ಆಯ್ಕೆ C ಕತ್ತೆ. ಪ್ರಶ್ನೆ 2, ಮಗು ಪದದ ಬಹುವಚನ ರೂಪ: A ಮಕ್ಕಳು, B ಮಗುಗಳು, C ಮಗ, D ಸುತ. ಸೊ ಮಗು ಇದರ ಬಹುವಚನ ರೂಪ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ A ಮಕ್ಕಳು ಅನ್ನೋದು ಸರಿ ಇದೆ. ಮುಖ್ಯ ಪ್ರಶ್ನೆ 2, ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಬೇಕು. 2 ಪ್ರಶ್ನೆ, ತಲಾ 1ಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ರಜಾ ಈ ಪದದ ಪ್ರಾಸಪದವನ್ನು ಕೇಳಿದರು. ಸೊ ರಜಾಕ್ಕೆ ಪ್ರಾಸಪದ ಏನಾಗ್ತದಪ್ಪ ಅಂದರೆ ಸಜಾ, ಮಜಾ ಅಂತ ನೀವೇನು ಮಾಡ್ಬೋದು ಬರೀಬೋದು. ಪ್ರಶ್ನೆ 4, ಅವಳಿಗೆ ಹಸಿರು ಬಣ್ಣ ಇಷ್ಟ. ಇದರಲ್ಲಿ ಗುಣವಾಚಕ ಅಥವಾ ವಿಶೇಷಣ ಪದವನ್ನು ಗುರುತಿಸಲಿಕ್ಕೆ ಕೇಳಿದರು. ಇಲ್ಲಿ ಹಸಿರು ಅಂತ ಇದೆ ನೋಡಿ, ಬಣ್ಣದ ವಿಶೇಷತೆಯನ್ನು ಸೂಚಿಸಿದೆ. ಸೊ ಅದೇನಾಗ್ತದಪ್ಪ ಅಂದ್ರೆ ಹಸಿರು ಅನ್ನೋದು ಗುಣವಾಚಕ ಅಥವಾ ವಿಶೇಷಣ ಪದ ಆಗ್ತದೆ. 1 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಪ್ರಶ್ನೆ 5, ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಹುಸೇನರು ಯಾವ ವೇಷ ಹಾಕಿದ್ದರು? ಉತ್ತರ: ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನರು ಪಾಲಿಷ್ ಮಾಡುವವರ ವೇಷವನ್ನು ಹಾಕಿದ್ದರು. ಮುಂದಿನ ಪ್ರಶ್ನೆ, ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಯಾರು? ಉತ್ತರ: ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಮೊಹಮ್ಮದ್ ಪೀರ್ ಅಂತಕ್ಕಂಥದ್ದು ಉತ್ತರ. ಇನ್ನು 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. 2 ಪ್ರಶ್ನೆ 2 ಅಂಕ.
4 ಅಂಕ. ಮಂತ್ರಿ ಮತ್ತು ಪಡೆಯ ಮುಖ್ಯಸ್ಥನ ನಡುವೆ ಸಂವಾದವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಮಂತ್ರಿಯ ಪಡೆಯ ಮುಖ್ಯಸ್ಥನ ಬಳಿ ಬಂದ ಗಂಧರ್ವಸೇನರು ಯಾರು ಎಂದು ಪ್ರಶ್ನಿಸಿದ. ಸ್ವಾಮಿ, ಅವರು ಯಾರು, ಏನಾಗಿದ್ದರು ಎಂದು ನನಗೆ ತಿಳಿಯದು. ಆದರೆ ಅವರು ತೀರಿಕೊಂಡರೆಂದು ಸ್ವತಃ ನನ್ನ ಹೆಂಡತಿಯೇ ಅಳುತ್ತಿದ್ದಳು. ಈ ಸುದ್ದಿಯನ್ನು ನಿಮಗೆ ಹೇಳಬೇಕೆನಿಸಿತು ಎಂದು ಹೇಳಿದ ಅಂತಕ್ಕಂಥದ್ದು ಒಂದು ಸಂವಾದ ಇದೆ ಮಂತ್ರಿ ಮತ್ತು ಮುಖ್ಯಸ್ಥನ ನಡುವೆ ಇರತಕ್ಕಂಥದ್ದು. ಮುಂದಿನ ಪ್ರಶ್ನೆ 8. ಸೂರ್ಯನಿಂದ ನಾವು ಯಾವ ಪಾಠವನ್ನು ಕಲಿಯಬೇಕು ಅಂತ ಕೇಳಿದ್ದಾರೆ. ಉತ್ತರ: ಸೂರ್ಯನಿಂದ ಕಲಿಯಬೇಕಾದ ಅಂಶಗಳು ಹಲವಾರು. ಸೂರ್ಯನಂತೆ ಮೆರೆಯದ ನಮ್ಮ ಎಲ್ಲ ಕರ್ತವ್ಯಗಳನ್ನು ಮಾಡುತ್ತಾ ಕಷ್ಟಗಳಿಗೆ ಹೆದರದೆ ಧೈರ್ಯದಿಂದ ಅವುಗಳನ್ನು ಎದುರಿಸಬೇಕು ಎಂಬ ಅಂಶಗಳನ್ನು ಕಲಿಬೇಕು ಅಂತ ನೀವು ಬರಿಬೇಕು. ಮುಂದಿನ ಪ್ರಶ್ನೆ 5. ಪದ್ಯಭಾಗವನ್ನು ಪೂರ್ಣ ಮಾಡಬೇಕು. 2 ಅಂಕದ ಒಂದು ಪ್ರಶ್ನೆ. ಆಗಸದಲ್ಲಿ ಇಂದ ಹಿಡಿದು ಇದು ಕಷ್ಟವರೆಗೆ ಇದೆ. ಏನು ಬರೀತೀರಿ? ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ, ರೆಕ್ಕೆಗಳಿಲ್ಲದೆ ಹಾದರೆ ಹೋದರೆ ಆಗದೆ ತೊಂದರೆ, ಇದು ಕಷ್ಟ ಅಂತ ಇತ್ತು. ಈ ವಾಕ್ಯದ ಕಡೆ ಪ್ರಶ್ನೆ ಇದೆ. ಯಾರಿಗೆಲ್ಲ PDF ಬೇಕು ಅನ್ನೋರು ಆಲ್ ಸಬ್ಜೆಕ್ಟಲ್ಲಿ ಕೊಡ್ತೀವಿ. 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಕಡೆ ಪ್ರಶ್ನೆ ಇತ್ತು. ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಪುಸ್ತಕದ ಮಹತ್ವವನ್ನು ಹೇಗೆ ತಿಳಿಸಿದರು? 3 ಮಾರ್ಕರ್. ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ತಾವು ಹರಿದ ಪುಸ್ತಕಗಳ ಬಗ್ಗೆ ಅಪರಾಧಿ ಭಾವ ಮೂಡುವಂತೆ, ಪುಸ್ತಕಗಳು ಜ್ಞಾನ ಭಂಡಾರ, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕಾರಗಳು, ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಮಕ್ಕಳಿಗೆ ತಿಳಿ ಹೇಳಿ ಪುಸ್ತಕದ ಮಹತ್ವವನ್ನು ತಿಳಿಸ್ತಾರೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು 6ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಪ್ರಥಮ ರೂಪನಾತ್ಮಕ ಮೌಲ್ಯಾಂಕನದ ಪ್ರಶ್ನೆ ಪತ್ರಿಕೆ. 15 ಅಂಕಗಳದ್ದು. ಎಲ್ಲ ವಿಷಯಗಳಲ್ಲಿ ತರ್ತೀವಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ. ಎಲ್ಲ ವಿಷಯದ ಲಿಂಕನ್ನು ಸಿಕ್ಸ್ತದ್ದು ಇದ್ರ ಕೆಳಗಡೆನೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಕೊಡ್ತಾ ಹೋಗ್ತೀವಿ. ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.